ಅವತ್ತು ಆಗಸ್ಟ್ 15th ನಾವು ಅದು ಪತ್ರಿಜಿ ಸಾರೇ ಹೇಳಿರೋಂಥದ್ದು ಹೆಸರು ಕೂಡ ಅದು ಕೂಡ ಶ್ರೀ ನಾರಾಯಣ ಪಿರಮಿಡ್ ಧ್ಯಾನ ಮಂದಿರ ಅಂತೇಳ್ಬಿಟ್ಟು ಅವರು ಹೇಳಿದರು. ಹಾಗಾಗಿ ನಾನು ನಾರಾಯಣ ಪಿರಮಿಡ್ ಅಂತ ಅದನ್ನು ಆಗಸ್ಟ್ 15th ನಾವು ಓಪನ್ ಮಾಡ್ತಾಯಿದ್ದೀವಿ. ಜೊತೆ ಒಳಗೆ ಅವತ್ತೇ ಧ್ಯಾನ ಯಜ್ಞನೂ ಕೂಡ ಸ್ಟಾರ್ಟ್ ಆಗ್ತಾಯಿದೆ, ಬರ್ತಾಯಿದೆ. ದಯವಿಟ್ಟು ಎಲ್ಲ ಕನ್ನಡ ಚಾನಲಿಗೆ ಹೇಳೋದಿಲ್ಲ ಅಂದರೆ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಮಾಸ್ಟರ್ಗಳು ಕೂಡ ಅವತ್ತು ದಯವಿಟ್ಟು ಎಲ್ಲ ಬಂದು ಜಾಗದಲ್ಲಿ ಸುಮಾರು ಒಂದು 4,000 to 5,000 ಜನ ಸೇರೋ ಸಾಧ್ಯತೆಗಳಿದೆ. ಅಲ್ಲೆಲ್ಲ ಎಲ್ಲ ರೀತಿಯಾದಂಥ ಫೆಸಿಲಿಟಿಗಳು ಕೂಡ ಅಲ್ಲಿ ಮಾಡಿದ್ದೀವಿ. ಅಲ್ಲೆಲ್ಲ ಬಯಲಲ್ಲೆಲ್ಲ ಪೆಂಡಲ್ ಹಾಕ್ತಾಯಿದ್ದೀವಿ. ಜೊತೆಗೆ ಅಲ್ಲಿ ಇರೋ ನೈಟ್ ಸಂಜೆ ಬರುವಂಥವ್ರಿಗೆ ಉಳ್ಕೊಳ್ಳೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆ ಕೂಡ ಮಾಡಿದೆ. ಸಂಜೆ ಊಟ ಇರುತ್ತೆ, ಬೆಳಗ್ಗೆ ಎಲ್ಲರಿಗೂ ಕೂಡ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಬಂದು ನಾರಾಯಣ ಪಿರಮಿಡನ್ನು ಉದ್ಘಾಟನೆ ಮಾಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಎಲ್ಲ ನಾನು ಕೇಳ್ಕೊತಾ ಇದ್ದೀನಿ.